ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅನ್ನೋದೊಂದು ನಾಣ್ಣುಡಿ. ಅದು ಬೆಂಗಳೂರಿನಂಥ ಒಂದು ಶಹರದಲ್ಲಿ ಮನೆ ಕಟ್ಟಬೇಕು, ಮದುವೆ ಮಾಡಬೇಕು ಅಂದರೆ ಅದೊಂದು ಸಾಧನೆಯೇ ಸರಿ. ಅಂಥ ಒಂದು ಸಾಧನೆಯನ್ನು ಮಾಡಿ ಮನೆಯನ್ನು ಕಟ್ಟಿದವರು ನನ್ನ ಪುಟ್ಟ ಗೆಳತಿ ಗೌತಮಿ ದಂಪತಿಗಳು. ಅವರ ಈ ಸುಂದರ ಮನೆಯ ಗೃಹ ಪ್ರವೇಶಕ್ಕೆ ನನಗೂ ಒಂದು ಪ್ರೀತಿಯ ಕರೆಯೋಲೆ ಇತ್ತು. ಅಂತಹ ಒಂದು ಅವರ ಸುಂದರವಾದ ಒಂದು ಮನೆಗೆ ಎಂದೂ ಮರೆಯಲಾರದ ಒಂದು ಉಡುಗೊರೆ ಕೊಟ್ಟರೆ ಹೇಗಿರುತ್ತದೆ ಅಂತ ಒಂದು ಯಾವಾಗಲೂ ನೆನಪಿನಲ್ಲಿರುವಂಥ ಉಡುಗೊರೆಯನ್ನು ಹುಡುಕಿ ಹೊರಟಿದ್ದು ನಾನು ಒಂದು ವಿಶೇಷವಾದ ಸ್ಥಳಕ್ಕೆ. ಈ ದೀಪ ಒಂದು 20 ವರ್ಷಗಳ ಹಿಂದೆ ನನ್ನ ಮನೆಯ ಗೃಹ ಪ್ರವೇಶಕ್ಕೆ ನನ್ನ ಸಹೋದ್ಯೋಗಿ ಸಿಸ್ಟರ್ ಮೋಲಿ ಅವರು ಕೊಟ್ಟಿರುವಂಥ ಒಂದು ದೀಪ. ಈ ದೀಪ 20 ವರ್ಷಗಳಿಂದ ನಮ್ಮ ಮನೆಯ ನಂದಾದೀಪ. ದೇವರಿಗೂ ನಮಗೂ ಒಂದು ಅನುಬಂಧವನ್ನು ಕಲ್ಪಿಸಿದಂಥ ಒಂದು ಭಾವನೆ. ಈ ದೀಪದಲ್ಲಿ ನನಗೆ ಅಷ್ಟು ಪ್ರೀತಿ. ಉಡುಗೊರೆ ಕೊಟ್ಟರೆ ಈ ಥರ ಸದಾ ನೆನಪಿನಲ್ಲಿರುವಂಥ ಒಂದು ಉಡುಗೊರೆ ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ನನ್ನ ಪುಟ್ಟ ಗೆಳತಿ ಗೌತಮಿಯ ಮನೆಯ ಗೃಹ ಪ್ರವೇಶಕ್ಕೆ ಒಂದು ಸುಂದರವಾದ ಉಡುಗೊರೆಯನ್ನು ತರಲಿಕ್ಕೆ ನಾನು ಹೊರಟಿದ್ದು ಈ ಒಂದು ವುಡನ್ ಹ್ಯಾಂಡಿಕ್ರಾಫ್ಟ್ಸ್ ಶ್ರೀ ಪ್ರಭಾಕರ್ ಅಡಿಗ ಅವರ ಅಂಗಡಿ ಮತ್ತು ಫ್ಯಾಕ್ಟ್ರಿ. ಇಲ್ಲಿಯೇ ಕರಕುಶಲ ಶಿಲ್ಪಿಗಳು ಗುಡಿಗಾರರಿಂದ ತಯಾರಾಗ್ತಕ್ಕಂಥ ಒಂದು ಮರದ ಸುಂದರ ಮಂಟಪ ಆ ಥರ ಏನನ್ನಾದರೂ ಕೊಟ್ಟರೆ ಅವರ ದೇವರ ಮನೆಯಲ್ಲಿ ಎಂದೂ ಇರುತ್ತದೆ ಅಂತ ಹೇಳಿಬಿಟ್ಟು ನಾನು ಹುಡುಕಿಕೊಂಡು ಈ ಒಂದು ಫ್ಯಾಕ್ಟ್ರಿಗೆ ಬಂದೆ. ನನ್ನ ಜೀವನ ಪಯಣ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇದು ನನ್ನ ಒಂದು ಹೊಸ ಪ್ರಯತ್ನ. ಯಾಕೆ ಅಂತಂದರೆ ಇಲ್ಲಿ ಗುಡಿ ಕೈಗಾರಿಕೆಗಾರರು ನಮ್ಮ ಕರಕುಶಲ ಶಿಲ್ಪಿಗಳಿಂದ ತಯಾರಾಗುವಂಥ ಒಂದು ಸಣ್ಣ ಒಂದು ಮರದ ಪೀಸ್ ಸಿಕ್ಕಿದರೂ ಸಾಕು, ಅವರ ಕೈ ಚಳಕದಿಂದಲೇ ಈ ಒಂದು ಕರಕುಶಲ ಕಲೆಯಲ್ಲಿ ಶಿಲ್ಪಗಳನ್ನು ಮಾಡ್ತಾರೆ. ಕಲ್ಲಿನಲ್ಲಿ ಹೇಗೆ ಶಿಲ್ಪಗಳು ರೆಡಿ ಆಗುತ್ತೋ ಹಾಗೆಯೇ ಇಲ್ಲಿ ಮರದ ಪೀಸಿನಲ್ಲಿ ಸುಂದರವಾದ ಕಲಾಕೃತಿಗಳು ರೆಡಿಯಾಗತ್ತೆ. ಇವರು ನಮ್ಮ ರಾಜ್ಯದ ಹೆಮ್ಮೆ. ಇವರನ್ನು ಬೆಂಬಲಿಸಬೇಕಾಗಿದ್ದು ನಮ್ಮ ಕರ್ತವ್ಯ ಕೂಡ. ಹಾಗಾಗಿ ನಾನು ಈ ಫ್ಯಾಕ್ಟ್ರಿಗೆ ಹೋದಾಗ ಅವರ ಒಂದು ಕಲೆಯನ್ನು ನಿಜವಾಗ್ಲೂ ಅವರ ಪರಿಶ್ರಮದ ಹಿಂದೆ ಅವರ ಪರಿಶ್ರಮಕ್ಕೆ ಬೆಲೆ ಕಟ್ಟಲಿಕ್ಕಾಗಲ್ಲ. ಹಾಗಾಗಿ ನಾವು ಇಲ್ಲಿಂದ ನೆನಪಿನಲ್ಲಿರಬೇಕಾದಂಥ ಒಂದು ಈ ಥರ ಒಂದು ಏನಾದರೂ ಒಂದನ್ನು ಕೊಂಡ್ರೆ ಅದು ಅವರಿಗೆ ಕೊಡುವಂಥ ನಾವು ಕರಕುಶಲ ಕರ್ಮಿಗಳಿಗೆ ಕೊಡಬೇಕಾದಂಥ ಒಂದು ಗೌರವ ಕೂಡ. ಹಾಗಾಗಿ ನಾನು ಅವರ ಅಂಗಡಿಗೆ ಹೋದಾಗ ಅಲ್ಲಿ ಕೆಲಸ ನಡೀತಾ ಇತ್ತು. ಅದನ್ನೆಲ್ಲ ಸ್ಮಾಲ್ ವಿಡಿಯೋ ಮಾಡ್ಕೊಂಬಂದು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಹೀಗೆ ಸುಂದರವಾದ ಒಂದು ಕಲಾಕೃತಿಗಳು ಇಲ್ಲಿ ರೆಡಿ ಆಗುತ್ತೆ. ನೋಡಿ ಎಷ್ಟು ಸುಂದರವಾದ ಒಂದು ಗಣೇಶನ ವಿಗ್ರಹ. ಶ್ರೀ ಪ್ರಭಾಕರ್ ಅಡಿಗ ಅವರು ನನಗೆ ತಿಳಿದಂತೆ ಬಾಲ್ಯದಿಂದಲೇ ಅವರು ಈ ಕರಕುಶಲ ಕೈಗಾರಿಕೆಯ ಹಿಂದೆ ಬೆನ್ನು ಬಿದ್ದವರು. ಚಿಕ್ಕಂದಿನಿಂದಲೂ ಅವರಿಗೆ ಈ ಒಂದು ಉದ್ಯೋಗದಲ್ಲಿ ಆಸಕ್ತಿ. ಹಾಗಾಗಿ ಅವರು ಅವರದೇ ಆದ ಒಂದು ಸ್ವಂತ ಫ್ಯಾಕ್ಟ್ರಿ ಹಾಗೆಯೇ ಒಂದು ಅಂಗಡಿಯನ್ನು ಇಲ್ಲಿ ಮಾಡಿದ್ದಾರೆ. ಎಷ್ಟೋ ಜನ ಕರಕುಶಲ ಕರ್ಮಿಗಳಿಗೆ, ಗುಡಿಗಾರರಿಗೆ ಇವರು ಅನ್ನದಾತರು ಕೂಡ. ಅವರ ಒಂದು ಫ್ಯಾಷನ್ ಅಂದರೆ ಅವರ ಇಷ್ಟದಂತೆಯೇ ಇಲ್ಲಿ ಚಂದದ ಇನ್ಲೇ ವರ್ಕ್ ಅಂತ ಅದರಲ್ಲಿ ಅವರು ಪರಿಣಿತರು. ಆ ಇನ್ಲೇ ವರ್ಕನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನು ನಾನು ಪುಟ್ಟ ವಿಡಿಯೋನ ನಾನು ನಿಮ್ಮ ಜೊತೆ ಹಂಚ್ಕೋತೀನಿ. ನೋಡಿ, ಇದೇ ಇನ್ಲೇ ವರ್ಕ್ ಅಂತ. ಇದು ಯಾವುದು ಪೇಂಟಿಂಗ್ ಅಲ್ಲ, ಇದು ಚಕ್ಕೆಯಲ್ಲಿ ಮರದಲ್ಲಿಯೇ ಈ ಚಿತ್ರಗಳನ್ನು ಮಾಡಿ ಅದನ್ನು ಇದರಲ್ಲಿ ಅಂಟಿಸಿ ತಯಾರಿ ಮಾಡಿದಂಥ ಒಂದು ಟೀಪಾಯ್. ಇದು ಸುಮಾರು ಒಂದು 15,000 ಅಷ್ಟು ದುಡ್ಡಾಗತ್ತೆ ಅಂತ ಹೇಳಿದ್ರು. ನೋಡಿ, ನೀವು ಕಟ್ ಮಾಡ್ತೀರಾ, ಆಮೇಲೆ ಮತ್ತೆ ಅಂಟಿಸ್ತೀರಾ. ಮತ್ತೆ ನೋಡಿ, ಹೀಗೆ ಮರದ ಚಕ್ಕೆಯಲ್ಲಿಯೇ ಕಲಾಕೃತಿಗಳನ್ನು ಫಸ್ಟು ಚಿತ್ರವನ್ನು ಬಿಡಿಸಿ ಅದನ್ನು ಈ ಥರ ಮರದ ಚಕ್ಕೆ ಮೇಲಿಟ್ಟು ಚಿತ್ರಗಳು ಈ ಥರ ರೆಡಿ ಆಗುತ್ತೆ. ಇದನ್ನು
ಮತ್ತೆ ಅವರು ಒಂದು ದೊಡ್ಡದಾದ ಮರದ ಪೀಸ್ನ ಒಳಗಡೆ ಇಟ್ಟು ಅದರ ಮೇಲೆ ಪಾಲಿಷ್ ಎಲ್ಲ ಮಾಡಿಬಿಟ್ಟು ಚಿತ್ರಕಲೆಗಳು ಅಂದರೆ ಒಂದು ಫೋಟೋ ಇರ್ಬೋದು ಅಥವಾ ಈ ಥರ ಟೀಪೈ ಇರ್ಬೋದು ರೆಡಿ ಆಗುತ್ತೆ. ಈ ಸುಂದರವಾದ ಟೀಪೈ ಅಂತೂ 15,000 ರೂಪಾಯಿ ನಾವು ಕೊಟ್ಟರು ಅವರ ಪರಿಶ್ರಮ ಅದಕ್ಕೆ ನಾವು ಬೆಲೆ ಕಟ್ಟಲಿಕ್ಕಾಗಲ್ಲ. ಈ ಪೀಠಗಳು ಇಲ್ಲಿ ದೇವರ ಪೀಠಗಳೆಲ್ಲ ರೋಸ್ವುಡ್, ಸಾಗವಾನಿ ಮತ್ತು ಬೀಟೆ ಮರದ್ದು. ಇದು ಕೂಡ ನೋಡಲಿಕ್ಕೆ ತುಂಬ ಚೆಂದ ಇದೆ. ಮತ್ತು ಇನ್ಲೇ ವರ್ಕ್, ಅವರ ಒಂದು ಸೂಕ್ಷ್ಮವಾದ ಒಂದು ಕಲೆ ಇದು. ಮಾಡಲಿಕ್ಕೆ ಅಷ್ಟು ಶ್ರಮ ಕೂಡ. ನಮಗೆ ಬೆಲೆ ಸ್ವಲ್ಪ ಜಾಸ್ತಿ ಅನಿಸ್ಬೋದು, ಆದರೆ ಅವರ ಒಂದು ಎಷ್ಟು ಟೈಮ್ ತಗೊಂಡು ಈ ಗಂಟೆಗಟ್ಟಲೆ ಕೂತು ಈ ಚಿತ್ರಗಳನ್ನೆಲ್ಲ ಅವರು ರೆಡಿ ಮಾಡ್ತಾರೆ ನೋಡಿ. ಇದು ಕೂಡ ಪೇಂಟಿಂಗ್ ಅಲ್ಲ, ಇಲ್ಲಿ ಕಾಣಿಸ್ತಾ ಇರುವ ಯಾವುದು ಕೂಡ ಪೇಂಟಿಂಗ್ ಅಲ್ಲ, ಇದೆಲ್ಲ ಇನ್ಲೇ ವರ್ಕೆ. ಚಕ್ಕೆಯಲ್ಲಿ ಚಿತ್ರಗಳನ್ನು, ಮರದ ಚಕ್ಕೆ ಥರ ಮರದಲ್ಲಿ ಚಿತ್ರಗಳನ್ನು ಮಾಡಿ ಆಮೇಲೆ ಇದನ್ನು ಈ ಫೋಟೋಗಳ ಮೇಲೆ ಅಂಟಿಸ್ಬಿಟ್ಟು ಅದರ ಮೇಲೆ ಪಾಲಿಷ್ ಮಾಡ್ತಾರೆ. ನೋಡಲಿಕ್ಕೆ ಅಷ್ಟು ಸುಂದರವಾಗಿರುತ್ತೆ. ಇಲ್ಲಿರುವ ಈ ಚೇರ್ಗಳಿರ್ಬೋದು ಅಥವಾ ಈ ಟೀಪೈ ನೋಡಿ, ಆನೆಯ ಒಂದು ಇನ್ಲೇ ವರ್ಕ್ ಮಾಡಿದ್ದಾರೆ. ಈ ಆನೆಗಳ ಚಿತ್ರಗಳನ್ನೆಲ್ಲ ನೋಡ್ತಾ ಇದ್ದರೆ ಕಣ್ಣಿಗೂ ಕೂಡ ಒಂದು ಆನಂದ. ಟ್ರೀಟ್ ಫಾರ್ ಐಸ್ ಅಂತ ಹೇಳ್ತಾರಲ್ಲ ಹಾಗೆ ಅಷ್ಟು ಸುಂದರವಾದ ಒಂದು ಕಲಾಕೃತಿಗಳನ್ನು ನಾವಿಲ್ಲಿ ನೋಡ್ಬೋದು ನೋಡಿ. ಇದು ರಾಕಿಂಗ್ ಚೇರ್, ಅದು ಕೂಡ ರೆಡಿ ಆಗ್ತಾ ಇದೆ. ಇದ್ರ ಮೇಲೆ ಮತ್ತೆ ಒಂದು ಇನ್ಲೇ ಪೇಂಟಿಂದು ಏನಾದರೂ ಒಂದು ಹಾಕಿಬಿಟ್ರೆ ಆ ರಾಕಿಂಗ್ ಚೇರ್ ಅಷ್ಟು ಚೆಂದವಾಗಿ ಕಾಣುತ್ತೆ. ಶ್ರೀಕೃಷ್ಣನ ವಿಗ್ರಹ ತಯಾರಾಗ್ತಾ ಇದೆ. ಹಾಗೆಯೇ ಆಂಜನೇಯನ ವಿಗ್ರಹ ಕೂಡ ರೆಡಿ ಆಗ್ತಾ ಇದೆ. ಇವರೆಲ್ಲರೂ ಈ ಕರಕುಶಲ ಕರ್ಮಿಗಳು ನಮ್ಮ ದೇಶದ ಹೆಮ್ಮೆ ನಿಜಕ್ಕೂ. ಇವರ ಒಂದು ಪರಿಶ್ರಮಕ್ಕೆ ನಾವು ಬೆಲೆ ಕಟ್ಟಲಿಕ್ಕಾಗಲ್ಲ. ಹಾಗಾಗಿ ನನಗೆ ವಿಭಿನ್ನವಾಗಿ ಇದನ್ನು ಫೋಟೋ ಹೊಡ್ಕೊಂಡು ಬರೋಣ ಅನ್ನಿಸ್ತು ನೋಡಿ. ಇವರೇ ಶ್ರೀ ಪ್ರಭಾಕರ ಅಡಿಗ ಅವರು. ಇವರ ಒಂದು ಮಾರ್ಗದರ್ಶನದಲ್ಲಿ ಇಲ್ಲಿ ಸುಂದರವಾದ ಕಲಾಕೃತಿಗಳು ರೆಡಿಯಾಗುತ್ತೆ. ಇದಿರುವುದು ನಮ್ಮ ಬೆಂಗಳೂರಿನ ಶೇಷಾದ್ರಿಪುರಂ ಗುಟ್ಟಹಳ್ಳಿ ಹತ್ರ. ನೀವು ಕೂಡ ಒಮ್ಮೆ ಸಾಧ್ಯವಾದರೆ ಇಲ್ಲಿಗೊಂದು ಭೇಟಿ ಕೊಡಿ. ಅವರ ಫ್ಯಾಕ್ಟ್ರಿಯಲ್ಲಿ ಹೇಗೆ ರೆಡಿ ಮಾಡ್ತಾರೆ ಅಂತ ನೋಡಿಬಿಟ್ಟು ನಿಮಗೇನಾದರೂ ಇಷ್ಟ ಇದ್ದರೆ ಮಂಟಪಗಳನ್ನು ಅಂಥವನ್ನು ತರ್ಬೋದು. ಇವರ ಕೈಯಲ್ಲಿ ತಯಾರಾಗುವಂಥ ಇಂತಹ ಸುಂದರ ಕಲಾಕೃತಿಗಳು, ಮಂಟಪ, ಪೀಠ ಇವೆಲ್ಲ ವಿದೇಶಗಳಿಗೂ ಕೂಡ ರವಾನೆಯಾಗುತ್ತೆ ನೋಡಿ. ಈ ಥರದ ಒಂದು ದೊಡ್ಡ ಪೀಠ ಇದ್ದುಬಿಟ್ರೆ ಮನೆಗೆ ಬೇರೆ ದೇವ್ರ ಕೋಣೆನೇ ಬೇಡ ನೋಡಿ. ಇವೆಲ್ಲ ಕಾರ್ನರ್ ಸ್ಟ್ಯಾಂಡ್ಸು, ಹಾಗೆಯೇ ಗೋಡೆ ಮೇಲೆ ಹಾಕುವಂಥ ಸುಂದರವಾದ ಕಲಾಕೃತಿಗಳು. ಉಯ್ಯಾಲೆ, ಆನೆ ಅಂತೂ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಮಕ್ಕಳಿಗೆ ಆಟ ಆಡಲಿಕ್ಕೆ ವಾಕರು, ಹಾಗೆಯೇ ಇದು ಜ್ಯುವೆಲರಿ ಬಾಕ್ಸ್. ಇದನ್ನು ರಿಟರ್ನ್ ಗಿಫ್ಟ್ಸ್ ಥರ ಕೂಡ ನಾವು ತಗೋಬೋದು ಮನೆಗಳಲ್ಲಿ. ಹೀಗೆ ಇಲ್ಲಿ ಒಂದಕ್ಕಿಂತ ಒಂದು ಸುಂದರವಾಗಿದೆ. ಈ ಉದ್ಯೋಗ ಅಷ್ಟು ಸುಲಭದ್ದಲ್ಲ, ಕಠಿಣ ಪರಿಶ್ರಮ ಇದರ ಹಿಂದಿದೆ ನೋಡಿ. ಇಲ್ಲಿ ಗೀತೋಪದೇಶದ ಚಿತ್ರ. ಇವರ ಫ್ಯಾಕ್ಟ್ರಿಯಲ್ಲಿ ಓಡಾಡಿ ನಾನು ಈ ಸುಂದರವಾದ ಒಂದು ಇನ್ಲೇ ವರ್ಕ್ ಇರುವಂಥ ಒಂದು ಆ್ಯಂಟಿಕ್ ಒಂದು ಲುಕ್ ಕೊಡುವಂಥ ಒಂದು ಕುರ್ಚಿಯನ್ನು ತೆಗೆದುಕೊಂಡು, ಹಾಗೆ ನನ್ನ ಗೆಳತಿಗೊಂದು ಈ ದೇವರ ಪೀಠವನ್ನು ತೆಗೆದುಕೊಂಡು ಬಂದೆ. ಧನ್ಯವಾದಗಳು.